ಗ್ಯಾಸ್ ಬರುತ್ತೆ. ಹಾ. ನಮ್ಗೆ ವರ್ಷಕ್ಕೆ ಗೋಬರ್ ಗ್ಯಾಸ್ ಬಿಟ್ಟು ಎಕ್ಸ್ಟ್ರಾ ಒಂದೇ ಒಂದು ಸಿಲಿಂಡರ್ ಅಷ್ಟೇ ತಗೋತೀವಿ. ನಮ್ಮ ಮನೇಲಿ ನಾವು 5 ಜನ ಇದೀವಿ. 5 ಜನಕ್ಕೆ ಆಗೋಷ್ಟು ಗ್ಯಾಸ್ 5 ಜನಕ್ಕೆ ಆಗಷ್ಟು ಅಂದ್ರೆ ಸ್ಲರಿ ಹಾಕಿದ್ರೆ ಹೊಲ ಎಲ್ಲ ಫುಲ್ ಸ್ಮೂತ್ ಆಗುತ್ತೆ ಆಕ್ಚುಲ್ ಆಗಿ. ಹಾ. ಜಾಸ್ತಿ ಹೋಲ್ಗಳು ಡೆವಲಪ್ ಆಗ್ತವೆ. ಹಾ. ಮತ್ತೆ ಎರೆಹುಳ ಎಲ್ಲ ಬರೀ ಸಗಣಿಯಿಂದ ಬರೋದ ಸ್ಲರಿ ಅಲ್ವಾ, ಹೌದು. ಅದರಿಂದ ಎರೆಹುಳ ಎಲ್ಲ ಜಾಸ್ತಿ ಬರುತ್ತೆ. ನಾವ್ ಇಲ್ಲೇನ್ ಬಿಡಲ್ಲ, ಅಲ್ಲಿಂದ ಬಂದು ಈ ತರ ಮೇಯ್ತವೆ. ಇಲ್ಲಿಗೆ ಅಂತ ಏನ್ ಸಪರೇಟ್ ಇಲ್ಲಿಗೆ ಅಂತ ಸಪರೇಟ್ ಏನ್ ಬಿಟ್ಟಿಲ್ಲ. ಅಂದ್ರೆ ಏನಪ್ಪಾ ಅಂದ್ರೆ ಜಾಸ್ತಿ ಹೈಟ್ ಹಾಕ್ಬಾರ್ದು. ಹ್ಮ್. ಅವಾಗ ವಾರಕ್ಕೊಂದ್ಸಲ ನೀರ್ ಕೊಡ್ಬೇಕು. ತಿಪ್ಪೆ ಇರೋದ್ರಿಂದ ಆಕ್ಚುಲಿ ಫಸ್ಟ್ ಹಳ್ಳು ಕಟ್ಟಿದಾಗ ಎಲ್ಲ ಹಳ್ಳು ಕಚ್ಚಲ್ಲ ಫಸ್ಟ್ ಗೊನೆ ಕಡ್ದಾಗ ಅಂತ ಹೇಳ್ತಾರೆ. ಹೌದು. ಭೂಮಿ ಫಲವತ್ತಾಗಿದ್ರೆ ಫಸ್ಟ್ ಕೂಡ ಕಾಯಿ ಬಿಡುತ್ತೆ ಅನ್ನೋದಕ್ಕೆ ನೋಡಿ, ಇದು ಮೊದಲನೇ ಒಂಬಾಳೆಲ್ ಕೂಡ ಹಳ್ಳು ಕಚ್ಚಿದೆ. ಹೌದು. ನಮಸ್ಕಾರ ನನ್ನ ವೀಕ್ಷಕರ, ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನೈಸರ್ಗಿಕ ಬದುಕು ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಬನ್ನಿ, ಈಗ ನಾನು ಬೇಬಿ ಬೆಟ್ಟದ ಹತ್ರ ಇದ್ದೀನಿ. ಇಲ್ಲೊಬ್ರು ಅವರ ಮನೆಗೆ ಒಂದಷ್ಟು ಸಬ್ಸಿಡಿಯಿಂದ ಬಂದಿರೋ ಅಂತ ಗೋಬರ್ ಗ್ಯಾಸಿನ ಸ್ಲರಿಯಿಂದ ಏನೇನೆಲ್ಲ ಮಾಡ್ಬೋದು ಅಂತ ಹೇಳಕ್ ಹೊರಟಿದ್ದಾರೆ. ಬನ್ನಿ ಹೋಗೋಣ, ಅವ್ರ ಹತ್ರ ಕೇಳೋಣ. ನಮಸ್ತೆ ಸರ್, ನಿಮ್ಮ ಪರಿಚಯ ಮಾಡ್ಕೊಳ್ಳಿ ಸರ್. ನಮ್ಮ ಹೆಸರು ಹರೀಶ್ ಅಂತ, ಬೇಬಿ ಗ್ರಾಮ, ಪಾಂಡವಪುರ ತಾಲೂಕ್, ಮಂಡ್ಯ ಡಿಸ್ಟಿಕ್. ಓಕೆ, ಸೂಪರ್ ಸರ್. ಸರ್, ಇದು ಏನ್ ಸರ್ ಇದು ಆಕ್ಚುಲಿ ಈ ತರ ಇದೆ, ಮತ್ತೆ ಇಲ್ಲಿ ನೋಡಿದ್ರೆ ಫುಲ್ ಒಂದು ಸಿಂಟೆಕ್ಸ್ ಬೇರೆ ಇಟ್ಟಿದ್ದೀರಾ. ಏನಿದು, ಏನ್ ಮಾಡ್ತಾ ಇದೀರ? ಇದು ಸಿಸ್ಟಿಮಾ ಬಯೋದವ್ರದ್ದು ಬಯೋಗ್ಯಾಸ್ ಯೂನಿಟ್. ಓಕೆ. ಆಕ್ಚುಲಿ ಅವರು ಯಾವ್ದೋ ಕಂಪ್ನಿ ಅವ್ರು ಫಂಡಿಂಗ್ ಮಾಡಿ ನಮ್ಗೆ ಬರೀ 6,500 ಇನ್ಸ್ಟಾಲ್ ಮಾಡ್ಕೊಟ್ಟಿದ್ದಾರೆ. ಇದಕ್ಕೆ ಬರೀ 6,500 ಮಾತ್ರ ತಗೊಂಡಿದ್ದಾರೆ. ಈ ಸ್ಟ್ರಕ್ಚರ್ ಮಾತ್ರ ನಾವು ಕನ್ಸ್ಟ್ರಕ್ಷನ್ ಮಾಡ್ಕೊಡ್ಬೇಕು. ಇದು ನಮ್ ಒನ್ ಆರ್ 2 ಹಸುಗಳಿದ್ರೆ ಇದನ್ನ ಯೂಸ್ ಮಾಡ್ಬೋದು. ಮನೆಗೆ ಸಫಿಸಿಯೆಂಟ್ ಆಗಿ ಗ್ಯಾಸ್ ಬರುತ್ತೆ. ನಮ್ಗೆ ವರ್ಷಕ್ಕೆ ಗೋಬರ್ ಗ್ಯಾಸ್ ಬಿಟ್ಟು ಎಕ್ಸ್ಟ್ರಾ ಒಂದೇ ಒಂದು ಸಿಲಿಂಡರ್ ಅಷ್ಟೇ ತಗೋತೀವಿ. ನಮ್ಮ ಮನೇಲಿ ನಾವು 5 ಜನ ಇದೀವಿ. 5 ಜನಕ್ಕೆ ಆಗೋಷ್ಟು ಗ್ಯಾಸ್ 5 ಜನಕ್ಕೆ ಆಗಷ್ಟು ಅಂದ್ರೆ ಏನಂದ್ರೆ ಇದು ಮಳೆಗಾಲದಲ್ಲ, ಚಳಿಗಾಲದಲ್ಲಿ ಸ್ವಲ್ಪ ಕಡಿಮೆ ಬರುತ್ತೆ ಪ್ರೆಷರ್. ಅಷ್ಟ್ ಬಿಟ್ರೆ ಇನ್ ಬಾಕಿ ಟೈಮಲ್ಲೆಲ್ಲ ಇದೇ ಸಫಿಸಿಯೆಂಟ್ ಆಗಿ ನಾವು ಯೂಸ್ ಮಾಡ್ತಾ ಇದೀವಿ. ಅಡಿಗೆಗೆ ಪೂರ್ತಿ ಯೂಸ್ ಮಾಡ್ತಾ ಇದೀವಿ. ಮತ್ತೆ ಇದರಿಂದ ಏನ್ ಉಪಯೋಗ ಅಂದ್ರೆ ಒಳ್ಳೆ ಸ್ಲರಿ ಬರುತ್ತೆ, ಒಳ್ಳೆ ಗೊಬ್ಬರ ಇದೆ ಆಕ್ಚುಲಿ. ನಾವು ಇನ್ಪುಟ್ ಕೊಟ್ಟಿದ್ದು ಇದ್ರೊಳಗಡೆ ಒಂದ್ 15 ದಿನ ಸ್ಟೋರ್ ಆಗಿ, ನಾವು ಜೀವಾಮೃತ ಯಾವ ತರ ಮಾಡ್ತೀವಿ ಆ ತರ ಇದ್ರೊಳಗಡೆ ಜೀವಾಣುಗಳೆಲ್ಲ ಫರ್ಮೆಂಟೇಶನ್ ಆಗಿ ಮೀಥೇನ್ ನ ಸಪರೇಟ್ ಮಾಡಿ ಸ್ಲರಿ, ವಿತೌಟ್ ಮೀಥೇನ್ ಸ್ಲರಿ ಹೊರಗಡೆ ಬರುತ್ತೆ. ಮೀಥೇನ್ ನಮ್ಗೆ ಅಡಿಗೆ ಮಾಡಕ್ ಯೂಸ್ ಆಗುತ್ತೆ. ಈ ಸ್ಲರಿ ಬರುತ್ತೆ ಅದರಿಂದ. ಇದು ನಿಮ್ಮ ಅಡಿಗೆಗೆ, ಈ ಸ್ಲರಿ ಇದು ನಮ್ ಕೃಷಿಗೆ ಯೂಸ್ ಮಾಡ್ತೀವಿ. ಇದನ್ನ ಡೈರೆಕ್ಟ್ ನಾವು ಒಂದ್ಸಲ ಏನಾದ್ರು ಬೇಕು ಅಂದ್ರೆ ಡೈರೆಕ್ಟ್ ಹಂಗೆ ಗಿಡಗಳಿಗೆ ತಗೊಂಡು ನಾವು ಇಲ್ಲಿಂದ ಇಲ್ಲಿ ಮೋಟರ್ ಇಟ್ಕೊಂಡಿದೀವಿ. ನಮ್ದು ಮಿನಿ ಟ್ರ್ಯಾಕ್ಟರ್ ಇದೆ. ಅಲ್ಲಿ ಟ್ರ್ಯಾಕ್ಟರ್ ಒಂದು ಡ್ರಮ್ ಇಟ್ಕೊಂಡು ಅದಕ್ಕೆ ಶಿಫ್ಟ್ ಮಾಡ್ಕೊಂಡು ಹಂಗೆ ಹೊಲದ ಹತ್ರ ಡಂಪ್ ಮಾಡ್ತೀವಿ. ಮತ್ತೆ ಇದ್ರ ಸ್ಲರಿನ ನಮ್ಮ ದನಗಳ ವೇಸ್ಟೇಜ್ ಒಳಗೆ ಮಿಕ್ಸ್ ಮಾಡಿ ಎರೆಹುಳ ಗೊಬ್ಬರ ಮಾಡ್ತೀವಿ. ಮೋಟರ್ ಅಂದ್ರೆ ಎಲ್ಲಿದೆ ಸರ್? ಮೋಟರ್ ಇಲ್ಲೇ ಇದೆ ನೋಡಿ. ಇದು ಸಕ್ಕತ್ತಾಗಿದೆ ಸರ್. ಇದನ್ನ ನೀವೇ ರೆಫರ್ ಮಾಡಿದ್ದು ಆಕ್ಚುಲಿ ಸರ್. ಬಟ್ ಇದು ನಿಮ್ಗೆ ಆಕ್ಚುಲ್ ಕೆಲಸ ಮಾಡ್ತಿದ್ಯಾ ಸರ್? ಕೆಲಸ ಮಾಡುತ್ತೆ. ಅಂದ್ರೆ ಸ್ಲರಿ ನಾವು ಏನ್ ಮಾಡ್ಬೇಕು ಅಂದ್ರೆ ನೀರಿನಂಶ ಜಾಸ್ತಿ ಕಡಿಮೆ ಆಗಿದ್ರೆ ಇದು ಸಫಿಶಿಯೆಂಟ್ ಆಗಿ ವರ್ಕ್ ಆಗಲ್ಲ. ಆಗ ಒಂದ್ ಸ್ವಲ್ಪ ನೀರ್ನ ಸ್ಟೋರ್ ಮಾಡಿ ಮಿಕ್ಸ್ ಮಾಡಿ ಯೂಸ್ ಮಾಡೋದು. ಬಟ್ ಸ್ಲರಿ ಎತ್ತುತ್ತೆ, ಗಟ್ಟಿ ಎತ್ತಲ್ಲ. ಜಾಸ್ತಿ ಗಟ್ಟಿ ಇದ್ರೆ ಎತ್ತಲ್ಲ, ಇಲ್ಲ ಅಂದ್ರೆ ಆರಾಮಾಗಿ ವರ್ಕ್ ಆಗುತ್ತೆ. ನೀವು ಆನ್ಲೈನ್ ತಗೊಂಡಿದ್ದಲ್ಲ? ಇದು ಆನ್ಲೈನ್. ನೀವು ತಗೊಂಡು ಎಷ್ಟು ದಿನ ಆಯ್ತಾ? ತಗೊಂಡಿದ್ದು ಆಲ್ರೆಡಿ ನಾವು ಒಂದ್ 2 years ಆಗಿದೆ ಅಲ್ಲ? ಅದೇ ಒಟ್ನ ಅವಾಗಿಂದ ನಿಮ್ಗೆ ಏನ್ ಸಮಸ್ಯೆ ಬಂದಿಲ್ಲ. ಅದ್ರಲ್ಲಿ ಒಂದು ಆಟೋ ಕಟ್ ಆಫ್ ಇರೋದ್ರಿಂದ ಅದೇ ಆಫ್ ಆಗ್ಬಿಡುತ್ತೆ. ಒಳ್ಳೆ ಇದು ಅದೇ ಆಫ್ ಆಗುತ್ತೆ. ಬಟ್ ಇದಕ್ ನೀವು ಪೈಪ್ ಹಾಕ್ಬಿಟ್ಟು ಸೀದಾ ನಿಮ್ ಟ್ರ್ಯಾಕ್ಟರ್ ಬಿಟ್ಕೊಂಡ್ಬಿಡ್ತೀರಾ? ನಮ್ದು ಇನ್ನೊಂದು ಟ್ಯಾಂಕ್ ಇದೆ, ಅದಕ್ಕೆ ತುಂಬಿಕೊಂಡು. ಈ ತರದ್ ಇನ್ನೊಂದ್ ಟ್ಯಾಂಕ್ ಇದೆ. ಓ ಸೂಪರ್ ಸರ್. ಸೊ ಇದಕ್ ತುಂಬಿಕೊಂಡು ತಗೊಂಡ್ ಹೋಗ್ಬಿಡ್ತೀರಾ? ಆ ಟ್ಯಾಂಕ್ ತುಂಬಿಕೊಂಡು ತಗೊಂಡ್ ಹೋಗ್ತೀವಿ. ಸೊ ಈ ತರದ್ನ ನೀವು ಹಾಕಿದ್ಮೇಲೆ ಸರ್ ನಿಮ್ಗೆ ನಿಮ್ ಬೆಳೆಯಲ್ಲಿ ಏನಾದ್ರು ಚೇಂಜಸ್ ಕಾಣ್ತಾ ಸರ್? ಈ ಸ್ಲರಿ ಹಾಕಿದ್ಮೇಲೆ ರೆಗ್ಯುಲರ್ ನೀವು ಫಸ್ಟ್ ಸುಮ್ಮನೆ ತಿಪ್ಪೆ ಗೊಬ್ಬರ ಹಾಕ್ತಿದ್ರಿ, ಅದಕ್ಕೂ ಸ್ಲರಿಗೂ ಏನಾದ್ರು ನಿಮ್ಗೆ ಡಿಫ್ರೆನ್ಸ್ ಅನ್ಸಿದ್ಯಾ? ಸ್ಲರಿ ಹಾಕಿದ್ರೆ ಹೊಲ ಎಲ್ಲ ಫುಲ್ ಸ್ಮೂತ್ ಆಗುತ್ತೆ ಆಕ್ಚುಲ್ ಆಗಿ. ಜಾಸ್ತಿ ಹೋಲ್ಗಳು ಡೆವಲಪ್ ಆಗ್ತವೆ. ಮತ್ತೆ ಎರೆಹುಳ ಎಲ್ಲ ಬರೀ ಸಗಣಿಯಿಂದ ಬರೋದ ಸ್ಲರಿ ಅಲ್ವಾ, ಹೌದು, ಅದರಿಂದ ಎರೆಹುಳ ಎಲ್ಲ ಜಾಸ್ತಿ ಬರುತ್ತೆ. ಮತ್ತೆ ನಾವು ಅಲ್ಲಿ ಜಾಸ್ತಿ ಆದಾಗ ಇದನ್ನ ಎರೆಹುಳ ಗೊಬ್ಬರ ಡಂಪ್ ಮಾಡ್ತೀವಿ. ಪೂರ್ತಿ ಎರೆಹುಳ ಇದು ಎರೆಹುಳ ಎತ್ಕೊಳ್ಳಿ ಸರ್, ನೋಡೋಣ ಹೆಂಗಿದೆ ಕೆಳಗಡೆ. ಮೇಲ್ಗಡೆ ಸ್ವಲ್ಪ ಡ್ರೈ ಆಗ್ಬಿಟ್ಟಿದೆ ಅಲ್ಲ? ಓ ಸಕ್ಕದಾಗಿದೆ ಅಲ್ಲ ಸರ್ ಕೆಳಗೆ. ಈ ತರ ಇದೆ. ನಾವು ತಿಪ್ಪೆ ಕೂಡ ಇಲ್ಲ ನೆರಳಲ್ಲಿ ಹಾಕಿದೀವಿ. ಎಕ್ಸಸ್ ನಾವ್ ಏನಾರ ಅಲ್ಲಿ ಹೊಲದ ಹತ್ರ ಹಾಕಕ್ ಆಗ್ಲಿಲ್ಲ ಅಂದಾಗ ಇಲ್ಲಿಗೆ ಡಂಪ್ ಮಾಡ್ತೀವಿ.
ಇಲ್ಲಿ ಡಂಪ್ ಹಾ, ಮಾಡ್ಬಿಡ್ತೀರಾ. ಮತ್ತೆ ನಾವ್ ಇಲ್ಲಿ ಎರೆಹುಳ ಪ್ಲಾಂಟ್ ಮಾಡಿರೋದ್ರಿಂದ ನಮ್ ತಿಪ್ಪೆಲೆಲ್ಲ ಎರೆಹುಳ ಮೇದಿ ಅಲ್ಲೂ ಕೂಡ ಎರೆಹುಳ ಗೊಬ್ಬರ ಆಗುತ್ತೆ. ಗೊಬ್ಬರ ಆಗುತ್ತೆ. ಹಾ. ಸೊ ಅದ್ನ ಇದು ಇದೇ ಟ್ಯಾಂಕ್ ನೀವು ತುಂಬ್ಕೊಳದ? ಈ ಟ್ಯಾಂಕ್ ತುಂಬಿಕೊಂಡು ನಮ್ ಟ್ರ್ಯಾಕ್ಟರ್ ತಗೊಂಡ್ ಹೋಗ್ತೀವಿ. ಓ ಸರಿ ಸರಿ, ಸೂಪರ್ ಸರ್. ಮತ್ತೆ ಇಲ್ಲಿ ನಾವ್ ಏನ್ ಮಾಡ್ತೀವಿ ಅಂದ್ರೆ ತಿಪ್ಪೆನ ಜಾಸ್ತಿ ಹೈಟ್ ಹಾಕಲ್ಲ. ಒಂದ್ 3 ಅಡಿ ಹೈಟ್ ಅಲ್ಲಿ 2.5 ಇಂದ 3 ಅಡಿ ಹೈಟ್ ಅಲ್ಲಿ ಮೇಂಟೈನ್ ಮಾಡ್ತೀವಿ. ಓಕೆ. ಅದರಿಂದ ನಾವ್ ಇಲ್ಲೇ ಇದ್ದಿರೋದ್ರಿಂದ ಹಾ. ಹುಳುಗಳೆಲ್ಲ ನಾವ್ ಇಲ್ಲಿ ಸ್ಲರಿ ಹಾಕೋದ್ರಿಂದ ಇಲ್ಲೂ ಬಂದು ಇಲ್ಲೂ ಮೇದಿರ್ತವೆ. ಓ ಸೂಪರ್ ಸರ್. ಬನ್ನಿ ಇಲ್ಲಿ ನೋಡಿ, ಇಲ್ಲಿ ಯಾವ ತರ ಹುಳು ಬಂದಿರ್ತವೆ. ಬಂದೆ ನಿಮ್ ಜೋಳದ ಕಡ್ಡಿನ? ಹೌದು, ನಾವ್ ಎಲ್ಲ ಕಟ್ ಮಾಡಿ ಹಾಕ್ತಿವಿ ಆಕ್ಚುಲಿ. ವಾ ಸರಿಯಾಗಿದೆಲ್ಲ ಸರ್ ಹುಳ. ನೋಡಿ, ನಾವ್ ಇಲ್ಲೇನ್ ಬಿಡಲ್ಲ, ಅಲ್ಲಿಂದ ಬಂದು ಈ ತರ ಮೇಯ್ತವೆ. ಓ ಇಲ್ಲಿಗೆ ಅಂತ ಏನ್ ಸಪರೇಟ್ ಇಲ್ಲಿಗೆ ಅಂತ ಸಪರೇಟ್ ಏನ್ ಬಿಟ್ಟಿಲ್ಲ. ಅಂದ್ರೆ ಏನಪ್ಪಾ ಅಂದ್ರೆ ಜಾಸ್ತಿ ಹೈಟ್ ಹಾಕ್ಬಾರ್ದು. ಅವಾಗ ವಾರಕ್ಕೊಂದ್ಸಲ ನೀರ್ ಕೊಡ್ಬೇಕು ತಿಪ್ಪೆಗೆ. ಓಕೆ, ಇದಕ್ಕೆ ತಿಪ್ಪೆಗೆ ನೀರ್ ಕೊಟ್ಟಾಗ ಇದ್ರಲ್ಲಿ ಮಾಯಿಶ್ಚರ್ ಇರುತ್ತೆ, ಬೇಗ ಹುಳುಗಳು ತಿಂದು ನೀಟಾಗಿ ಗೊಬ್ಬರ ಮಾಡ್ತವೆ. ಹೌದು, ಇದೆ ಸರ್ ಹುಳುಗಳು. ಏನು ಹೊಸದಾಗಿ ಎರೆಹುಳ ಪ್ಲಾಂಟೇ ಮಾಡ್ಬೇಕು ಅಂತಿಲ್ಲ. ಈ ತರ ತಿಪ್ಪೆ ಹಾಕ್ಬಿಟ್ಟು ಮಾಡಿದ್ರು ಆಗುತ್ತೆ. ಹೌದು, ಮಾಡೋ ಅಂತ ಮನಸ್ಥಿತಿ ಇರ್ಬೇಕು ಸರ್. ಇದು ನಾವು ಬೇರೆ ವೆರೈಟಿ ಗಿಡನ ಮಾಡಕ್ಕೋಸ್ಕರ ಕಸಿ ಮಾಡಿದೀವಿ ನಾವೇ. ನೋಡೋಣ, ನೀವೇ ಮಾಡಿರೋದ? ಸಖತ್ ಸರ್, ಇದು ಚೆನ್ನಾಗ್ ಮಾಡಿದಿರ. ಯಾವ ವೆರೈಟಿ ಮಾಡಿದಿರ ಸರ್ ಇದಕ್ಕೆ? ಇದು ಬೀಜದ ಗಿಡ ಹಾಕಿದ್ವಿ ಆಕ್ಚುಲಿ. ಇದು ಫಲ ಬಿಡ್ತಾ ಇರ್ಲಿಲ್ಲ, ಅದಕ್ಕೆ ನಮ್ದು ಹೊಲದ ಹತ್ರ ಕಸಿ ಗಿಡ ಇದಾವೆ, ಬಲ್ಬ್ ವೆರೈಟಿ ಮಾಡಿದೀವಿ ಇದಕ್ಕೆ. ಓ ಸಖತ್ ಸರ್. ಓ ಇದು ಇಲ್ಲೇನೋ ಮಾಡಿದಿರ? ಅದು ಅಂದ್ರೆ ಒಂದೇ ನಾವು ಏನು ಪ್ರೊಫೆಷನಲ್ ಕಸಿ ಮಾಡೋರಲ್ಲ, ಹಂಗಾಗಿ ಒಂದು ಫೇಲ್ ಆಗಿದೆ ಅದು ಫಸ್ಟ್. ಮಾಡ್ಬೇಕು ಅಂತ ಇದೆ ಅಲ್ಲ ಸರ್, ಅದಕ್ಕೆ ಈ ಸಲ 4 ಮಾಡಿದೀವಿ. 4ರಲ್ಲಿ ಯಾವ್ದಾರ ಒಂದಾರು ಪಾಸ್ ಆಗ್ಲಿ ಅಂತ. ಓ ಇದು ಅಲ್ಲಿಂದನ ನೀವು ರೋಸ್ಟ್ ಹಾಕಿ ಹೊಲದ ಹತ್ರ ಇಂದ ತಗೊಬಂದು, ಇದು ಬೀಜದ ಗಿಡ ಆಕ್ಚುಲಿ, ಅದನ್ನ ಕಟ್ ಮಾಡಿ ಈ ತರ ಮಾಡಿದೀವಿ, ಕಸಿ ಮಾಡಿದಿರ. ಈಗ ಬೀಜದ ಗಿಡ ಫಲ ಬಿಡ್ಲಿಲ್ಲ ಅಂದ್ರೆ ಫುಲ್ ತೆಗ್ದಾಕ ಅವಶ್ಯಕತೆ ಇಲ್ಲ. ಈ ತರ ಏನಾರು ಪಾಸ್ ಆದ್ರೆ ಈ ತರ ಗಿಡ ಮಾಡ್ಕೋಬಹುದು, ಬೇಗ ಗ್ರೋತ್ ಆಗುತ್ತೆ. ಸೂಪರ್ ಸರ್, ಇದೊಂದು ಒಳ್ಳೆ ಇದು. ಮತ್ತೆ ಇದು ಅಷ್ಟೇ ಸರ್, ನಿಮ್ಮ ತಿಪ್ಪೆನೂ ಅಷ್ಟೇ ಸಕಲಾಗಿ ಇಟ್ಕೊಂಡಿದ್ರ. ಕೆಲವರೆಲ್ಲ ತಿಪ್ಪೆ ಅಂದ್ರ ಅದ್ರಲ್ಲಿ ಬರೀ ಮನೇದ್ ಒಂದಷ್ಟು ಏನೋ ಕಸ ಕಡ್ಡಿನೇ ಬಿದ್ದಿರುತ್ತೆ. ಮನೆ ಕಸ ಏನು ಅಂದ್ರೆ ಮನೆ ಕಸ ಹಾಕ್ಲಿ, ಪ್ಲಾಸ್ಟಿಕ್ ಬಿಟ್ಟು ಬೇರೆದ್ ಹಾಕ್ಲಿ, ಆಮೇಲೆ ಎಲ್ಲಾರ ಹಾಕ್ಲಿ ನೆರಳಲ್ಲಿ ಹಾಕ್ಬೇಕು. ಹೌದು, ಇಲ್ಲ ಅಂದ್ರೆ ಹಾಳಾಗ್ಬಿಡುತ್ತಲ್ಲ ಸರ್, ಎಲ್ಲ ಡ್ರೈ ಆಗ್ಬಿಡುತ್ತೆ. ಡ್ರೈ ಆದ್ರೆ ಅಲ್ಲಿ ಸೂಕ್ಷ್ಮ ಜೀವಿಗಳು ಬೇಗ ವರ್ಕ್ ಆಗಲ್ಲ, ಬೇಗ ಗೊಬ್ಬರ ಆಗಲ್ಲ. ಹೌದು, ಇದೆಲ್ಲ ನಿಮ್ಮ ನಮ್ಮ ದನಿಂದ ವೇಸ್ಟ್ ಅದು. ಅಂದ್ರೆ ದನಕ್ಕೆ ಹಾಕಿ ದನ ಬಿಟ್ಟಿರೋದು ತಿಪ್ಪೆಗೆ ಹಾಕ್ತಿವಿ, ಅದನ್ನು ತಿಪ್ಪೆಗೆ ಹಾಕ್ತೀರಾ? ಓ ಇದೇನಾ ನೀವು ಡ್ರಿಪ್ ಪೈಪ್ ಮಾಡ್ಕೊಂಡಿರೋ ನೀರಿಗೆ? ಇದಕ್ಕೆ ಸಣ್ಣ ಸಣ್ಣ ಹೋಲ್ ಮಾಡಿದೀವಿ. ಅದು ಫ್ಲವರ್ ಮಾಮೂಲಿ ಈರುಳ್ಳಿಗೆಲ್ಲ ಹಾಕ್ತಾರೆ ನೋಡಿ, ಮಳೆ ಹನಿ ತರ ಬರಕ್ಕೆ ರೈನ್ ಪೈಪ್, ಆ ತರ ಹೋಲ್ ಮಾಡಿದೀವಿ ಇದಕ್ಕೆ. ನೀವೇ ಮಾಡಿರೋದು? ನಾವೇ ಹೋಲ್ ಮಾಡಿದೀವಿ. ಅಂದ್ರೆ ಅದು ಸೆಪ್ಪೆ ಪೈಪ್ ತರ ಬರುತ್ತೆ. ನಾವು ಸಾದಾ ಲ್ಯಾಟ್ರನ್ ಮಾಡಿದೀವಿ. ಇದಾದ್ರೆ ಜಾಸ್ತಿ ದಿನ ಇರುತ್ತೆ, ಎಷ್ಟ್ ದಿನ ಆದ್ರೂ ಏನಾಗಲ್ಲ. ಓಕೆ, ಸ್ವಲ್ಪ ದಪ್ಪ ಇರೋದ್ರಿಂದ ಕನೆಕ್ಷನ್ ಮಾಡಿ ಆನ್ ಮಾಡಿದ್ರೆ ಎಲ್ಲಾ ಕಡೆ ನೀರ್ ಬರುತ್ತೆ. ನಮ್ ತಿಪ್ಪೆ ಇರೋದ್ರಿಂದ ಆಕ್ಚುಲಿ ಫಸ್ಟ್ ಹಳ್ಳು ಕಟ್ಟಾಗ ಎಲ್ಲ ಹಳ್ಳು ಕಚ್ಚಲ್ಲ, ಫಸ್ಟ್ ಗೊನೆ ಕಡ್ದಾಗ ಅಂತ ಹೇಳ್ತಾರೆ. ಹೌದು, ಭೂಮಿ ಫಲವತ್ತಾಗಿದ್ರೆ ಫಸ್ಟ್ ಕೂಡ ಕಾಯಿ ಬಿಡುತ್ತೆ ಅನ್ನೋದಕ್ಕೆ ನೋಡಿ, ಇದು ಮೊದಲನೇ ಒಂಬಾಳೆಲ್ ಕೂಡ ಹಳ್ಳು ಕಚ್ಚಿದೆ. ಹೌದು, ಕೆಲವು ಮೊದಲನೇದ್ರಲ್ಲಿ ಬಿದೋಗುತ್ತೆ ಅಂದ್ರೆ ಆ ಭೂಮಿಲಿ ಇನ್ನ ಸತ್ವ ಅದಕ್ಕೆ ಸಾಲ್ತಾ ಇರಲ್ಲ, ಅದಕ್ಕೋಸ್ಕರ ಬಿದೋಗುತ್ತೆ ಅಷ್ಟೇ. ಇಲ್ಲ ಅಂದ್ರೆ ಅದು ಭೂಮಿಲಿ ಪವರ್ ಇದ್ರೆ ಅದು ಖಂಡಿತ ಮೊದಲನೇದ್ರ. ಚೆನ್ನಾಗೂ ಇದೆ. ನಿಮ್ಮ ತೆಂಗಿನ ಸೈಜ್ ನೋಡಿ ಹೆಂಗಿದೆ. ಹೌದು, ಹೌದು, ಎಲ್ಲ ಈ ತಿಪ್ಪೆ ಪ್ರಭಾವ. ಇದು ಎಷ್ಟು ವರ್ಷದ ಸರ್ ಈ ತೆಂಗಿನ ಸಸಿ? ಇದು ಒಂದು 3.5 years ಆಗಿದೆ ಅಷ್ಟೇ. ಚೆನ್ನಾಗ್ ಬಂದಿದೆ ಸರ್, 3.5 year ಗ್ರೋತ್. ನೀವ್ ಅಲ್ಲಿ ನೀರು ಕೊಡ್ತೀರಾ, ತಿಪ್ಪೆನೂ ಅಲ್ಲೇ ಇದೆ, ಚೆನ್ನಾಗ್ ಅದಕ್ಕೆ ಒಳ್ಳೆ ಫುಡ್ ಸಿಕ್ಕಿದೆ, ಅದಕ್ಕೋಸ್ಕರ ಈ ತರ ಬೇಗ ಗ್ರೋತ್ ಆಗಿದೆ. ಹೌದು, ಅಷ್ಟೇ. ಅಂದ್ರೆ ಗಿಡ ಜಾಸ್ತಿ ಬೆಳೆದಿಲ್ದವರು ಬೇಗ ಅದು ಫಲ ಬಿಡಕ್. ಹೌದು, ಅಂದ್ರೆ ಗಿಡ ಅಷ್ಟು ಉದ್ದ ಹೋಗಿಲ್ಲ. ಹೌದು, ಅಂದ್ರೆ ಚೆನ್ನಾಗ್ ಬಂದಿದೆ. ರಿಯಲಿ ಸರ್, ಸೂಪರ್ ಆಗಿ ಮಾಡಿದೀರಾ. ತುಂಬಾನೇ ಥ್ಯಾಂಕ್ ಯು ಸರ್. ನೋಡೋದಲ್ಲ ವೀಕ್ಷಕರ, ನಿಮ್ಮ ಹತ್ರ ಇರೋಂತ ತಿಪ್ಪೆನ ಯಾವ ತರ ಯೂಸ್ ಮಾಡ್ಕೊಬೇಕು ಅಂತ, ಮತ್ತೆ ಗೋಬರ್ ಗ್ಯಾಸ್ ಇದ್ರೆ ಅದ್ರ ಸ್ಲರಿನ ಯಾವ್ದೇ ರೀತಿ ವೇಸ್ಟ್ ಮಾಡಬೇಡಿ. ಈ ತರ ಒಂದಷ್ಟು ಚೇಂಜಸ್ ಮಾಡಿ ಒಂದಷ್ಟು ಮಾಡಿದ್ರೆ ಈ ತರ ಒಂದಷ್ಟು ಎರೆಹುಳು ಗೊಬ್ಬರ ನೀವೇ ತಯಾರು ಮಾಡ್ಬೋದು. ಎಲ್ಲೂ ಹೋಗಿ ಕಾಸು ಕೊಟ್ಟು ತರೋ ಅಂತ ನೆಸೆಸಿಟಿ ಇಲ್ಲ. ನೋಡಿದ್ರಲ್ಲ ಯಾವ ತರ ಇತ್ತು ಅಂತ. ಇವ್ರದ್ದು ಎಲ್ಲಾ ವಿಡಿಯೋಸ್ ನಮ್ಮ ಚಾನಲ್ ಅಲ್ಲಿ ಇರುತ್ತೆ. ಹರೀಶ್ ಬೇಬಿ ಅಂತ ಅವ್ರದ್ದೊಂದು ಪ್ಲೇ ಲಿಸ್ಟ್ ಮಾಡಿದೀನಿ, ಅದ್ರಲ್ಲೆಲ್ಲ ಇರುತ್ತೆ, ಅದ್ರಲ್ಲಿ ನೋಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾರೆ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನೈಸರ್ಗಿಕ ಬದುಕು ಚಾನಲ್ ಇಂದ ಹೃದಯಪೂರ್ವಕ ವಂದನೆಗಳು, ಧನ್ಯವಾದಗಳು, ಶುಭ ದಿನ.